ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ವೀಕ್ಷಕರೇ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ನಟ ವಿಜಯ್ ಇಬ್ಬರು ಕೂಡ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. 3ನೇ ತಾರೀಕು ಭೇಟಿ ಆಗ್ಬೋದು ಅಂತ ಡಿ.ಕೆ. ಶಿವಕುಮಾರ್ ವಿಜಯ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ವಿಜಯ್ ಕಡೆಯಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. 3ನೇ ತಾರೀಕು ಆಗ್ಬೋದು ಅಥವಾ ಮತ್ತೊಂದು ದಿನ ಆಗ್ಬೋದು. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ವಿಜಯ್ ಭೇಟಿ ಆಗ್ತಾರೆ. ಯಾಕೆಂದರೆ ವಿಜಯ್ನೇ ಈ ಭೇಟಿಗೆ ಇನಿಷಿಯೇಟ್ ಮಾಡಿರೋದು. ಅವರೇ ಫಸ್ಟು ಲೆಟರ್ ಬರೆದಿದ್ದು. ಮೇಕೆದಾಟು ಮತ್ತು ಕಾವೇರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಇಚ್ಛಿಸ್ತೀನಿ ಅಂತೇಳಿ ವಿಜಯ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪತ್ರ ಬರೆದು ಡಿ.ಕೆ. ಶಿವಕುಮಾರ್ ಈಗ 3ನೇ ತಾರೀಕು ಭೇಟಿ ಆಗ್ಬೋದು ಅಂತ ಪತ್ರ ಬರೆದಿದ್ದಾರೆ. ಆ ಪತ್ರಕ್ಕೆ ವಿಜಯ್ ಅವರ ಕಡೆಯಿಂದ ಈಗ ಓಕೆ ಅಥವಾ ಇನ್ನೊಂದಿನ ಅನ್ನುವಂಥ ಪ್ರತಿಕ್ರಿಯೆ ಬರಬೇಕಿದೆ. ಈಗ ಮುಖ್ಯ ವಿಷಯ ಏನಪ್ಪ ಅಂತಂದರೆ, ಮೇಕೆದಾಟು ಮತ್ತು ಕಾವೇರಿ ವಿಷಯದಲ್ಲಿ ಇವರಿಬ್ಬರು ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಈ ಮಾತುಕತೆ ಸಕ್ಸಸ್ ಆಗತ್ತಾ ಅಂತ. ಯಾಕೆ ಅಂದರೆ ಕಾವೇರಿ ವಿಷಯ ಮತ್ತು ಮೇಕೆದಾಟು ವಿಷಯ ಇವೆರಡೂ ಕೂಡ ಭಾಳ ಸೂಕ್ಷ್ಮವಾದಂತಹ ವಿಷಯಗಳು. ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಭಾವನಾತ್ಮಕ ವಿಷಯ ಕೂಡ ಹೌದು. ಅಫ್ಕೋರ್ಸ್ ನಾವು ಭಾಳ ದೂರದೃಷ್ಟಿಯಿಂದ ನೋಡಿದ್ರೆ ಕೋರ್ಟು, ಕಟ್ಲೆ, ನ್ಯಾಯಾಲಯ ಅಥವಾ ಬೇರೆ ಕಾನೂನು ಹೋರಾಟ, ಟೆಕ್ನಿಕಲ್ ಆದಂತಹ ಇಶ್ಯೂಸ್ಗಳು ಇವೆಲ್ಲವನ್ನೂ ಮೀರಿ ಅಂತಿಮವಾಗಿ ಈ ವಿವಾದ ಮಾತುಕತೆ ಮೂಲಕನೇ ಬಗೆಹರಿಬೇಕು. ಆದರೆ ನಾನಾಗಲೇ ಹೇಳಿದ್ನಲ್ಲ, ಇದು ಎರಡೂ ರಾಜ್ಯಗಳ ನಡುವೆ ಭಾವನಾತ್ಮಕ ವಿಷಯ, ಭಾಳ ಸೂಕ್ಷ್ಮವಾದಂತಹ ವಿಷಯ ಮತ್ತು ರಾಜಕೀಯವಾದ ವಿಷಯ ಕೂಡ ಹೌದು. ಅದರಿಂದಾಗಿ ಮಾತುಕತೆಯ ಮೂಲಕ ಈ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಇವರಿಬ್ಬರು ಡಿ.ಕೆ. ಶಿವಕುಮಾರ್ ಮತ್ತು ವಿಜಯ್ ಕರ್ನಾಟಕ ಹಾಗೂ ತಮಿಳುನಾಡಿನ ಪ್ರತಿನಿಧಿಗಳಾಗಿ ಮಾತನಾಡ್ಬೋದು, ಏನೋ ಒಂದು ತೀರ್ಮಾನಕ್ಕೆ ಬರಬಹುದು. ಅದಕ್ಕೆ ಸುಪ್ರೀಂ ಕೋರ್ಟ್ನ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೊಹರು ಬೀಳಬೇಕಾಗತ್ತೆ. ಅದು ಯಾಕೆ ಆ ಮೊಹರು ಬೀಳೋದು ಭಾಳ ಮುಖ್ಯ ಆಗುತ್ತೆ ಅಂತಂದರೆ, ಕೇಂದ್ರ ಸರ್ಕಾರ ಈಗ ತಮಿಳುನಾಡಲ್ಲಿರುವಂತಹ ಟಿ.ವಿ.ಕೆ. ಸರ್ಕಾರನೂ ಅಲ್ಲ, ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರನೂ ಅಲ್ಲ, ಕೇಂದ್ರದಲ್ಲಿರೋದು BJP ನೇತೃತ್ವದ NDA ಸರ್ಕಾರ. ಇವರಿಬ್ಬರು ನಾವಾಗಿ ಏನೋ ಮಾತುಕತೆ ನಡೆಸ್ಕೊಂಡ್ಬಿಡ್ತೀವಿ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತಂದರೆ, ಕೇಂದ್ರ ಸರ್ಕಾರ ಜಲ ಆಯೋಗದ ಮೂಲಕ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೂಲಕ, ಪರಿಸರ ಇಲಾಖೆ ಮೂಲಕ ಏನೇನೋ ತೊಂದರೆ ಕೊಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ನಮ್ಮ ಸಿಸ್ಟಮ್ ಹಂಗಿದೆ. ಅಷ್ಟು ಸುಲಭಕ್ಕೆ ಇವರು ಸಮಸ್ಯೆ ಬಗೆಹರಿಸ್ಕೊಳ್ಳಿಕ್ಕೆ ಇರುವಂತಹ ಕೇಂದ್ರ ಸರ್ಕಾರ ಬಿಡಲ್ಲ ಅಂತ ಅನಿಸುತ್ತೆ. ಅದರಿಂದಾಗಿ ಡಿ.ಕೆ. ಶಿವಕುಮಾರ್ ಮತ್ತು ವಿಜಯ್ ಅವರ ಮಾತುಕತೆ ಸಕ್ಸಸ್ ಆಗತ್ತಾ ಅನ್ನುವಂಥ ಪ್ರಶ್ನೆ. ಒಂದು, ಈ ರಾಜ್ಯಗಳ ನಡುವೆ ಇರುವಂತಹ ರಾಜಕೀಯವಾಗಿ ಭಾಷೆ ವಿಷಯದಲ್ಲಿ, ಭಾವನಾತ್ಮಕ ವಿಷಯದಲ್ಲಿರುವಂತಹ ಸಮಸ್ಯೆ, ಮತ್ತು ಇನ್ನೊಂದು ಕೇಂದ್ರ ಸರ್ಕಾರ ಅದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅಂತ. ಏನಂದರೆ, ಈಗ ನೋಡಿ, ಕಾವೇರಿ ಇಶ್ಯೂನಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ, ಈಗ ಈ ಸಲ ಬರಗಾಲ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ. ಸಹಜವಾಗಿ ತಮಿಳುನಾಡು ನಮಗೆ ನೀರು ಕುಡಿ ಅಂತ ಕೇಳುತ್ತೆ. ಕರ್ನಾಟಕದ ಹತ್ರ ನೀರು ಇಲ್ಲದೆ ಇರೋದ್ರಿಂದ ನೀರು ಕೊಡಲಿಕ್ಕಾಗಲ್ಲ. ಪ್ರಕರಣ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೂ ಹೋಗುತ್ತೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರುತ್ತೆ. ಆಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಆ ಡೈರೆಕ್ಷನ್ನ ಫಾಲೋ ಮಾಡಬೇಕಾಗತ್ತೆ ಕರ್ನಾಟಕ ಸರ್ಕಾರ. ಅದೇ ರೀತಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನು ಹೇಳುತ್ತೆ ಆ ಸೂಚನೆಯನ್ನು ಪಾಲಿಸಬೇಕಾಗತ್ತೆ. ಅಫ್ಕೋರ್ಸ್ ನೀರು ನಿರ್ವಹಣಾ ಪ್ರಾಧಿಕಾರ ಇಲ್ಲಿಗೆ ಅಧಿಕಾರಿಗಳನ್ನ ಕಳಿಸುತ್ತೆ, ತಜ್ಞರನ್ನು ಕಳಿಸುತ್ತೆ, ಅಧ್ಯಯನ ಮಾಡಿಸುತ್ತೆ, ಎಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ, ನೀರಿನ ಒಳಹರಿವು ಎಷ್ಟು ಪ್ರಮಾಣದಲ್ಲಿದೆ, ಕೊಡ್ಲಿಕ್ಕೆ ಸಾಧ್ಯನಾ ಅನ್ನೋದೆಲ್ಲವೂ ಮುಖ್ಯ ಆಗುತ್ತೆ. ಮತ್ತು ಈಗ ಕಾವೇರಿ ನೀರನ್ನು ಬೆಂಗಳೂರು ಮಹಾನಗರಕ್ಕೆ ಪೂರೈಸಬೇಕಾಗಿರೋದ್ರಿಂದ ಇಲ್ಲಿನ ಜನರ ಕುಡಿಯುವ ನೀರಿನ ಅಗತ್ಯವೇ ಆದ್ಯತೆ ಆಗಬೇಕಾಗತ್ತೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ಸರ್ಕಾರ ಅದನ್ನು ಒತ್ತಿ ಹೇಳುತ್ತೆ. ಇಷ್ಟೆಲ್ಲದರ ನಡುವೆಯೂ ಕೂಡ ತಮಿಳುನಾಡು ಕಾವೇರಿ ವಿಷಯದಲ್ಲಿ ಇಷ್ಟು ಸಲ ಅದೇ ಆಗಿತ್ತಾನೆ. ಪ್ರತಿ ಸಲ ಯಾವ್ಯಾವಾಗ ಮಳೆ ಆಗಿಲ್ವೋ ಆಗ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಈ ಕಾವೇರಿ ಸಮಸ್ಯೆ ಉದ್ಭವಿಸುತ್ತೆ. ಈ ಸಲವೂ ಕೂಡ ಉದ್ಭವಿಸುವ ಸಾಧ್ಯತೆಗಳು ಬಹಳ ದಟ್ಟಾಗಿದ್ದಾವೆ, ಯಾಕೆಂದರೆ ಮಳೆ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರು ಕೂತ್ಕೊಂಡು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಸ್ಥಿತಿಯಲ್ಲಿ ಈಗಿನ ಒಟ್ಟಾರೆ ವ್ಯವಸ್ಥೆ, ಎರಡೂ ರಾಜ್ಯಗಳ ರಾಜಕೀಯ ವ್ಯವಸ್ಥೆ ಇರ್ಬೋದು, ಪೊಲಿಟಿಕಲ್ ಲೀಡರ್ಶಿಪ್ ವಿಷಯದಲ್ಲಿ ಇರಬಹುದು, ಅಥವಾ ಕೇಂದ್ರ ಸರ್ಕಾರದ ಪಾತ್ರನೂ ಇರ್ಬೋದು. ಒಟ್ಟಿನಲ್ಲಿ ಅದೊಂಗಿಲ್ಲ.
ಅದರಿಂದ ಆಗತ್ತಾ ಅನ್ನೋ ಪ್ರಶ್ನೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಕಾವೇರಿ ಇಶ್ಯೂನ ಇವರಿಬ್ಬರು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನಿಸ್ತಿದೆ. ಇಷ್ಟಕ್ಕೂ ಮೀರಿ ಅವರಿಬ್ಬರು ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿ ಪೊಲಿಟಿಕಲಿ ಎಂಥದೇ ಒತ್ತಡ ಬರಲಿ ನಾವು ಅದನ್ನು ಸಹಿಸ್ಕೊಳ್ತೀವಿ, ಅದನ್ನು ನಿಗ್ರಹಿಸ್ತೀವಿ ಅಂಥೇಳಿ ಇಬ್ಬರೂ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಆಗ ಸಮಸ್ಯೆ ಬಗೆಹರಿಬೋದೇನೋ. ಇದು ಒಂದು. ಮೇಕೆದಾಟು ವಿಷಯದಲ್ಲಿ ಏನು? ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಬೇಕು. ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಿದ್ರೆ ಹೇಗೂ ತಮಿಳ್ನಾಡಿಗೆ ಎಷ್ಟು ನೀರು ಕೊಡಬೇಕು ಅಷ್ಟು ನೀರನ್ನು ಕೊಡ್ತೀವಿ. ಇಲ್ಲೊಂದು ಅಣೆಕಟ್ಟು ಕಟ್ಟಿ ಹೆಚ್ಚುವರಿ ನೀರು ಅಂದರೆ ತುಂಬ ಮಳೆ ಆದಾಗ ನೀರನ್ನು ಸಂಗ್ರಹಿಸಿ ಅದರಿಂದ ವಿದ್ಯುತ್ತನ್ನು ಉತ್ಪಾದಿಸಿ ಮತ್ತು ಅದೇ ನೀರನ್ನು ಬೆಂಗಳೂರಿನ ಕುಡಿಯುವ ನೀರಿಗೆ ಬಳಸ್ಕೊಂಡು ಎಂದಿನಂತೆ ತಮಿಳ್ನಾಡಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಡ್ತೀವಿ ಅನ್ನೋದು ಲೆಕ್ಕಾಚಾರ ಮತ್ತು ಕರ್ನಾಟಕ ಸರ್ಕಾರದ ಉದ್ದೇಶ. ಯಾವುದೇ ಈ ಜಲವಿವಾದಗಳಲ್ಲಿ ಮೇಲಿರುವಂಥ ರಾಜ್ಯಗಳು ಅಣೆಕಟ್ಟು ಕಟ್ಟಬೇಕು ಅಂತಂದರೆ ಮತ್ತು ಬೇರೆ ಯಾವುದೇ ರೀತಿಯ ನೀರಾವರಿ ಯೋಜನೆಗಳನ್ನು ರೂಪಿಸಬೇಕು ಅಂತಂದರೆ ಆ ಜಲಾನಯನ ವ್ಯಾಪ್ತಿಯ ಇತರೆ ರಾಜ್ಯಗಳ ಒಪ್ಪಿಗೆಯನ್ನು ಪಡೆಯೋದು ಕಡ್ಡಾಯ. ಅದು ಸುಪ್ರೀಂ ಕೋರ್ಟ್ ಕೂಡ ಬೇರೆ ಬೇರೆ ಪ್ರಕರಣಗಳಲ್ಲಿ ಬಹಳಷ್ಟು ಸಲ ಹೇಳಿದೆ. ಕೇಂದ್ರದ ಜಲ ಆಯೋಗ ಆ ಮಾತನ್ನು ಹೇಳಿದೆ ಮತ್ತು ಈ ರೀತಿಯ ನೀರು ನಿರ್ವಹಣಾ ಪ್ರಾಧಿಕಾರಿಗಳು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದವೆ. ಅದರಿಂದಾಗಿ ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಲಿಕ್ಕೆ ತಮಿಳುನಾಡು ಒಪ್ತಿಲ್ಲ. ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಬೇಕು ಅಂದರೆ ಅಥವಾ ಬೇರೆ ಎಲ್ಲೇ ಅಣೆಕಟ್ಟು ಕಟ್ಟಬೇಕು ಅಂತಂದರೆ ಬೇರೆ ಬೇರೆ ತಾಂತ್ರಿಕ ಅಂಶಗಳು ಕೂಡ ಇದ್ದಾವೆ. ಅರಣ್ಯ ಇಲಾಖೆಯ ಒಪ್ಪಿಗೆಯನ್ನು ಪಡಿಬೇಕು, ಮತ್ತು ಪರಿಸರ ನಾಶ ಎಷ್ಟಾಗತ್ತೆ, ಅದಕ್ಕೆ ನಾವು ಯಾವ ರೀತಿ ಪರಿಹಾರೋಪಾಯಗಳನ್ನು ಕಂಡುಕೊಳ್ತಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಅಧ್ಯಯನವನ್ನು ಮಾಡಬೇಕು. ಪರಿಸರ ನಾಶ ಕಾಂಪೋಸಿಟ್ ಮಾಡೋದು ಅಂದರೆ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಮೇಕೆದಾಟುವಿನಲ್ಲಿ ಅಣೆಕಟ್ಟು ಕಟ್ಟಿದ್ರೆ ಸುಮ್ಮನೆ ಒಂದು ಅಂದಾಜು 1,00,000 ಮರಗಳು ಹೋಗ್ಬಿಡ್ತವೆ ಅಂತಂದರೆ 1,00,000 ಮರಗಳಿಗೆ 2,00,000ನೋ ಅಥವಾ ಇನ್ನೂ ಜಾಸ್ತಿನೋ ಸಸಿಗಳನ್ನ ಬೇರೆ ಕಡೆ ನೆಟ್ಟು ಮರಗಳನ್ನ ಬೆಳೆಸ್ತೀವಿ ಅನ್ನುವಂಥ ಒಂದು ಕಮಿಟ್ಮೆಂಟನ್ನು ಸರ್ಕಾರಗಳು ಕೊಡಬೇಕಾಗತ್ತೆ. ಸೊ ಪರಿಸರ ಹಾನಿ ಸಂಬಂಧಪಟ್ಟಂಗೆ, ಅರಣ್ಯ ನಾಶಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಇರ್ತವೆ ಇಶ್ಯೂಗಳು. ಅದರ ನಡುವೆ ಮುಖ್ಯವಾಗಿ ನೀರಿನ ವಿಷಯ ಇದೆ. ಮೇಕೆದಾಟಿನಲ್ಲಿ ಅಣೆಕಟ್ಟು ಕಟ್ಟಿಬಿಟ್ರೆ ನಮಗೆ ನೀರು ಕಡಿಮೆ ಆಗ್ಬೋದು ಅನ್ನುವಂಥ ಆತಂಕ ತಮಿಳ್ನಾಡು ಆತಂಕನೂ ಇರ್ಬೋದು. ಈ ವಿಷಯದಲ್ಲಿ ರಾಜಕೀಯ ಮಾಡೋಣ ಅನ್ನೋ ದೃಷ್ಟಿನೂ ಇರ್ಬೋದು. ಎರಡೂ ಸಾಧ್ಯತೆ ಇದೆ. ಇದರ ನಡುವೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಕಿಚ್ಚು ಕೂಡ ಇರ್ಬೋದು. ಅಂದರೆ ಜಾಸ್ತಿ ನೀರನ್ನು ಸಂಗ್ರಹಿಸ್ಕೊಳ್ತಾರೆ, ಅವರು ಅದಕ್ಕೆ ಪೂರಕವಾಗಿ ಯೋಜನೆಗಳನ್ನು ರೂಪಿಸ್ಕೊಳ್ತಾರೆ. ಈಗ KRS ಇರಲಿ, ಮೇಕೆದಾಟು ಇರಲಿ, ಇನ್ನೂ ಆಗಿಲ್ಲ. ಉಳಿದಂತೆ ಬೇರೆ ಯಾವುದೇ ಅಣೆಕಟ್ಟುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿದ್ದಾಗ ಸಹಜವಾಗಿ ಆಯಾ ರಾಜ್ಯಗಳು ಅದಕ್ಕೆ ಪೂರಕವಾಗಿ ನೀರಾವರಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಹೊರಡ್ತವೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಧಿಕಾರಗಳಿಗೆ ಅಥವಾ ಸಕ್ಷಮ ಪ್ರಾಧಿಕಾರಗಳಿಗೆ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಗೆ ಮನವಿಯನ್ನು ಸಲ್ಲಿಸ್ತವೆ. ಒನ್ಸ್ ಇಲ್ಲಿ ನೀರನ್ನು ಹಿಡಿದಿಟ್ಕೊಂಡು ಇಷ್ಟು ನೀರಿದೆ ಅಂತ ತೋರಿಸಿ ಬೇರೆ ನೀರಾವರಿ ಯೋಜನೆಯನ್ನು ರೂಪಿಸ್ಬೋದು. ಅದು ಮುಂದೊಂದು ದಿನ ನಮಗೆ ಸಮಸ್ಯೆ ಆಗ್ಬೋದು, ನಮಗೆ ನೀರಿನ ಕೊರತೆ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ತಮಿಳುನಾಡು ಅದರ ವಿರೋಧ ಮಾಡ್ತಿದೆ. ಏನಾದರೂ ಆಗಲಿ, ಮೇಕೆದಾಟು ವಿಷಯದಲ್ಲಿ ಅಲ್ಲಿ ಅಣೆಕಟ್ಟು ಕಟ್ಟಬೇಕು ಅಂತಂದರೆ ಕೇವಲ ಕರ್ನಾಟಕ ಮತ್ತು ತಮಿಳುನಾಡು ಅಷ್ಟೇ ನಿರ್ಧರಿಸಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಅರಣ್ಯ ಇಲಾಖೆಯಿಂದ ಅನುಮತಿ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ, ಪರಿಸರ ಇಲಾಖೆಯಿಂದ ಅನುಮತಿ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ, ಕೇಂದ್ರದ ಜಲ ಆಯೋಗ ಅನುಮತಿಯನ್ನು ನೀಡಬೇಕು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಅದು ಕೇಂದ್ರ ಸರ್ಕಾರದ ಅಡಿನಲ್ಲಿರುತ್ತೆ, ಅದು ಒಪ್ಪಿಗೆಯನ್ನು ಸೂಚಿಸಬೇಕು. ಮತ್ತು ಈಗ ಆಲ್ರೆಡಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಸುಪ್ರೀಂ ಕೋರ್ಟ್ ಕೂಡ ಸಮ್ಮತಿಯನ್ನು ಸೂಚಿಸಬೇಕು. ಇಷ್ಟೆಲ್ಲ ಇದೆ. ಸುಪ್ರೀಂ ಕೋರ್ಟ್ ಪ್ರಕರಣ ಪ್ರತಿ ಸಲ ಹೋದಾಗ ಕೇಂದ್ರ ಸರ್ಕಾರ ಕೂಡ ಭಾಗಿದಾರ. ಕೇಂದ್ರ ಸರ್ಕಾರ ತನ್ನ ಒಪಿನಿಯನನ್ನು ಹೇಳಬೇಕಾಗತ್ತೆ, ತನ್ನ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರ ಇರೋದು ಬೇರೆ, NDA ಸರ್ಕಾರ. ಅವ್ರು ಯಾಕೆ ಇದನ್ನೆಲ್ಲ ಸುಸೂತ್ರವಾಗಿ ನಡೀಲಿ ಆಗ್ಬಿಡ್ಲಿ ಅಂತ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೂ ತಮಿಳುನಾಡಲ್ಲಿರುವಂಥ TVK ಸರ್ಕಾರಕ್ಕೂ ಕ್ರೆಡಿಟ್ ಬರಲಿ ಅಂದ್ಬಿಟ್ಟು ಬಿಟ್ಬಿಡುತ್ತಾ? ಸೊ ಈ ರೀತಿಯ ಸಮಸ್ಯೆ ಇದೆ. ಅದರಿಂದಾಗಿ DK ಶಿವಕುಮಾರ್ ಮತ್ತು ವಿಜಯ್ 3ನೇ ತಾರೀಕು ಮಾತುಕತೆಯನ್ನು ನಡೆಸಿದ್ರೂ ಕೂಡ ಅದು ಯಶಸ್ವಿ ಆಗುತ್ತಾ ಅನ್ನೋದು ಅನುಮಾನದಿಂದನೇ ಕೂಡಿದೆ. ಇಷ್ಟಕ್ಕೂ ಮೀರಿ ಯಶಸ್ಸು ಆಗಬೇಕು. ಅದು ಕರ್ನಾಟಕಕ್ಕೂ ಒಳ್ಳೆಯದು,
ತಮಿಳುನಾಡಿಗೂ ಒಳ್ಳೆಯದು. ಬಟ್ ಕೇಂದ್ರ ಸರ್ಕಾರ ಮತ್ತು ಇವರಿಬ್ಬರು ಇಚ್ಛಾಶಕ್ತಿ ಹೇಗಿರುತ್ತೋ ಗೊತ್ತಿಲ್ಲ, ನೋಡೋಣ. ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ. ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೊತೆಗಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.